ನೋಡಿ ಇಟ್ಟು ದಿನ ನಾವು ಒಂದು ಕಳತನ ಮಾಡ್ಕೊಂಡು ದರೋಡೆ ಮಾಡ್ಕೊಂಡು ಬದ್ದ ಸಾಕು. ಅದಕ್ಕೆ ನಾವು ಒಂದು ಬಿಸ್ನೆಸ್ ಪ್ಲಾನ್ ತಂದಿ. ಏನಂದ್ರೆ ಈಗ ಮಕ್ಕಳಿಗೆಲ್ಲ ತಂದೆ ಅವ್ನ ಗೋಡನ್ ಕೂಡ ಹಾಕೊಂಡೆ ಲೆಕ್ಚರ್ ಕೊಡು. ಇನ್ ರಿಟರ್ನ್ಸ್ ಅವ್ರ ಪೇರೆಂಟ್ಸ್ ಹತ್ರ ದುಡ್ಡು ವಸೂಲಿ ಮಾಡುದು. ಅವ್ರೆಂತಕ್ ಬರೋರ ಕೆಲಸ ಅಲ್ಲ ಬಾರೆ. ಮುಂದೆ ಲೈಫ್ ನಡೆಸ್ಬೇಕಂದ್ರೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಲೈಫ್ ಅಂದ್ರೆ ಏನು, ಚಾಲೆಂಜಸ್ ಹೆಂಗ್ ಫೇಸ್ ಮಾಡ್ಬೇಕು ಅಂತ ಹೇಳ್ಕೊಡುದು. ಅದೊಂದ್ ಬಿಟ್ಟು ಮತ್ತೆಲ್ಲ ಹೇಳ್ಕೊಡ್ತಾರೆ. ಮತ್ತೆ ಗೋಡೌನಿಗೆ ಬರುವ ಎಲ್ಲಾ ಮಕ್ಕಳು ಒಂದೇ ನಮೂನಿ ಡ್ರೆಸ್ ಹಾಕಿರ್ಬೇಕು, ಯೂನಿಫಾರ್ಮ್. ಇಟ್ಸ್ ಅ ಸಿಂಬಲ್ ಆಫ್ ಇಕ್ವಾಲಿಟಿ. ಓ, ಅಂಡ್ ಮಕ್ಕಳೆಲ್ಲ ನಿಮ್ಗೆ ಟೀಚರ್ ಅಂತ ಕರೀತಾರೆ. ನೀವು ಅವ್ರಿಗೆ ಏನ್ ಬೇಕಾದ್ರೆ ಕರಿಬಹುದು. ಅವ್ರ ಜಾತಿ ಹೆಸರು ಇಟ್ಕೊಂಡೆ, ಶಾರ್ಟ್ ಇದ್ರೆ ಕುಳ್ಳ, ಉದ್ದ ಇದ್ರೆ ಲಂಬು, ಕಪ್ಪಿದ್ರೆ ಕರಿಯ, ಬಿಳಿ ಇದ್ರೆ ಬಿಳಿಯ. ಅಂತೂ ಮಕ್ಳಿಗೆ ಚೈಲ್ಡ್ಹುಡ್ ಟ್ರಾಮಾ ಬರೋಕೆ ಏನೇನ್ ಹೇಳ್ಬೇಕಲ್ಲ ಹೇಳ್ಬೋದು. ಕ್ವಾಲಿಟಿ ವಾ. ಅಂಡ್ ಅಟೆಂಡೆನ್ಸ್ ಇಸ್ ಇಂಪಾರ್ಟೆಂಟ್. ಗೋಡೌನಿಗೆ ಬರ್ದಿದ್ರೆ 500 ರೂಪಾಯಿ ದಂಡ, ಟೈ ಹಾಕ್ಲಂದ್ರೆ 500 ರೂಪಾಯಿ ದಂಡ, ಸಾಕ್ಸ್ ಎಲ್ಲ ಅಂದ್ರೆ 1,000 ರೂಪಾಯಿ ದಂಡ, ಮಾತಾಡ್ರೆ 500 ರೂಪಾಯಿ ದಂಡ, ಉಸಿರಾಡ್ರೆ 5,000 ರೂಪಾಯಿ ದಂಡ. ಸೊ ಲಿಟ್ರಲಿ ಪೇರೆಂಟ್ಸ್ ಬೋರ್ಡ್ ಕಿತ್ತು ಪ್ಲಾನ್ ಅನ್ನು ಈ ಒಬ್ಬೊಬ್ಬರ ಮಕ್ಳಿಗೆ ಆಡುದ್ರಲ್ಲೇ ಹಾಡುದ್ರಲ್ಲೇ ಆಸಕ್ತಿ ಇರ್ತಿದ್ದು ಅಂತವ್ರೆಂತ ಮಾಡುದು. 5,000 ರೂಪಾಯಿ ದಂಡ. ಪರ್ಫೆಕ್ಟ್. ಮಾಡ್ತಿರೋ ಧಾರವಾಡನೆ, ಹೆಸರು ಮಾತ್ರ ಎಜುಕೇಶನ್. ಸೊ ಇಯರ್ ಎಂಡ್ ಗೆ ಒಂದು ಎಕ್ಸಾಮ್ ಹತ್ತಿದ ರಿಸಲ್ಟ್ ನೋಟಿಸ್ ಬೋರ್ಡ್ ಹಾಕುದು. ನೋಟಿಸ್ ಬೋರ್ಡ್ ಅಂತ ಹಾಕೋದಾ? ಮೇ ಬಿ ಫೇಲ್ ಆದ ಸ್ಟೂಡೆಂಟ್ ಗೆ ಇನ್ಸಲ್ಟ್ ಹಾಕೊಂಡೆ, ಸೂಸೈಡ್ ಮಾಡ್ಕೊಂಡೆ ಅನ್ಕೊಂಡೆ. ಅದ್ ಬಿಟ್ಟು ಮತ್ತೆ ಯಾವ ರೀಸನ್ ಕಾಣ್ತಿಲ್ಲಪ್ಪ ನಿಂಗೆ. ಸೊ ಈ ಸ್ಕ್ಯಾಮ್ ಬಿಸ್ನೆಸ್ ಗೆ ಒಂದು ಹೆಸರು ಸಜೆಸ್ಟ್ ಮಾಡಿ. ಓಕೆ, ಕೂಲ್ ಸ್ಕೂಲ್. ವಾವ್. ನಂಗೇನ ಸಮಾಧಾನ ಇಲ್ಲಪ್ಪ. ಆದ್ರೂ ಇನ್ನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಂಗೆ. ಇಟ್ಟು ಸೋಲ್ದ ಮೇಲೆ ಮತ್ತೆ ಹೆಂಗ್ ಸೋಲೂರು ಮಾರ್ಯ. ಟ್ಯೂಷನ್